ಬ್ರೇಕ್ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ನಿನ್ನೆ ಅಷ್ಟೇ ಒಂದು ದಾರುಣ ಘಟನೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ದೆಹಲಿಯಲ್ಲಿ ನಿರ್ಭಯಾ ಪ್ರಕರಣ ಏನಾಯಿತು ಅಷ್ಟೇ ಗಂಭೀರವಾಗಬಹುದಾಗಿದ್ದಂಥ ಒಂದು ಪ್ರಕರಣವನ್ನು ನಿನ್ನೆ ನೀವು ನೋಡಿದ್ರಿ. BMTC ಬಸ್ ಡ್ರೈವರ್ ಒಬ್ಬ ಉತ್ತರ ಭಾರತದ ಯುವತಿಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ. ಯಾವಾಗ ಅದು ಸಾಧ್ಯ ಆಗೋದಿಲ್ಲ ಅನ್ನೋದು ಗೊತ್ತಾಯಿತು, ಬಸ್ನಿಂದ ನೂಕಿ ಹೊರಟು ಹೋಗಿದ್ದ. ಈಗ ಆ ಯುವತಿ ಚೇತರಿಸ್ಕೊಂಡಿದ್ದಾಳೆ. ಆಕೆಯನ್ನು ICUನಿಂದ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. ಸದ್ಯಕ್ಕೆ ಆಕೆ ಪೊಲೀಸರ ಎದುರಿಗೆ ಹೇಳಿಕೆಯನ್ನು ಕೊಟ್ಟಿಲ್ಲ. ಅದರ ವರದಿ ಇಲ್ಲಿದೆ. BMTC ಚಾಲಕನ ಅಸಭ್ಯ ವರ್ತನೆಗೆ ಬೆದರಿ ಬಸ್ನಿಂದ ಜಿಗಿದು ಗಾಯಗೊಂಡಿರುವ ಹರಿಯಾಣ ಮೂಲದ ಯುವತಿ ಈಗ ಚೇತರಿಕೆ ಕಂಡಿದ್ದಾಳೆ. ಬೆಂಗಳೂರಿನ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ಯುವತಿಯನ್ನ ಇವತ್ತು ICUನಿಂದ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. ಮಾರ್ಚ್ 13ರ ಮಧ್ಯರಾತ್ರಿ ಚಾಮರಾಜಪೇಟೆಯ ಸ್ಟ್ರೀಟ್ ಬಜಾರ್ ರಸ್ತೆಯಲ್ಲಿ ಬಸ್ನಿಂದ ಜಿಗಿದಿದ್ದ ಯುವತಿಯ ತಲೆಯ ಹಿಂಭಾಗಕ್ಕೆ ಬಲವಾದ ಪೆಟ್ಟಾಗಿತ್ತು. ಇದರಿಂದ ಮೆದುಳಿಗೆ ತೀವ್ರ ರೀತಿಯಲ್ಲಿ ಏಟಾಗಿದೆ, ಆದರೆ ಯಾವುದೇ ಶಸ್ತ್ರಚಿಕಿತ್ಸೆಯ ಅಗತ್ಯವಿಲ್ಲ ಎಂದಿರುವ ಕಿಮ್ಸ್ ವೈದ್ಯ ಸುರೇಶ್, 2-3 ದಿನಗಳಲ್ಲಿ ಆಕೆ ಸಂಪೂರ್ಣವಾಗಿ ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪೇಷಂಟುಗೆ ತಲೆಗೆ ಪೆಟ್ಟು ಬಿದ್ದಿದೆ. ಪೆಟ್ಟು ಬಿದ್ದು ಜೊತೆಗೆ ಬ್ರೈನ್ಗೂ ಸ್ವಲ್ಪ ಹೇಟ್ ಆಗಿದೆ. ಕನ್ಫ್ಯೂಷನ್ ಅಂತ ಹೇಳ್ತೀವಿ, ಬ್ರೈನ್ ಕನ್ಫ್ಯೂಷನ್. ಸೊ ಹಾಗೆ ಬ್ರೈನ್ ಮುಂಭಾಗಕ್ಕೆ ಸ್ವಲ್ಪ ಗಾಯ ಆಗಿದೆ. ಬಂದಾಗ ಸ್ವಲ್ಪ ಕಂಡೀಷನ್ ಅಷ್ಟೊಂದು ಇದಿರಲ್ಲ, ಚೆನ್ನಾಗಿರಲ್ಲ, ಕನ್ಫ್ಯೂಸಲ್ಲಿದ್ದರು ಮತ್ತು ಡ್ರೌಸಿ ಇದ್ದರು. ಟ್ರೀಟ್ಮೆಂಟೆಲ್ಲ ಕೊಟ್ಟಿದ್ದೀವಿ, ಸ್ಕ್ಯಾನ್ ಎಲ್ಲ ಮಾಡಿ ಅದನ್ನ ನೋಡ್ಕೊಂಡಿದ್ದೀವಿ, ಕನ್ಫರ್ಮ್ ಮಾಡ್ಕೊಂಡಿದ್ದೀವಿ. ನಮ್ಮ ಟ್ರೀಟ್ಮೆಂಟ್ಗೆ ಪೇಷಂಟ್ ರೆಸ್ಪಾಂಡ್ ಮಾಡಿದೆ. ಗ್ರ್ಯಾಜುವಲಾಗಿ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ನಾವು ರಿಪೀಟ್ ಇನ್ನೊಂದು ಸ್ಕ್ಯಾನ್ ಮಾಡಿ ನೋಡಿದ್ದೀವಿ. ಗಾಯ ಅದು ಸ್ಲೋ ಆಗಿ ಕಡಿಮೆ ಆಗ್ಬೋದು. ಈಗಿನ ಪ್ರಕಾರ ಅದಕ್ಕೆ ಆಪ್ರೇಷನ್ ಅವಶ್ಯಕತೆ ಏನಿಲ್ಲ, ಆದರೆ ಗಾಯನ ನಾವು ಮೆಡಿಸಿನಿಂದ ಕಂಟ್ರೋಲ್ ಮಾಡ್ಬೋದು. ಆ ಕಂಡೀಷನಲ್ಲಿ ಈಗಿದೆ. ಪೇಷಂಟ್ ಸ್ಟೇಬಲ್ ಆಗಿದ್ದಾರೆ. ಘಟನೆ ನಡೆದ ದಿನದಂದು ಯುವತಿ ನೀಡಿದ ಮಾಹಿತಿಯ ಆಧಾರದ ಮೇಲೆ ಚಾಮರಾಜಪೇಟೆ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ರು. ಇನ್ನು ಯುವತಿ ಘಟನೆ ಬಗ್ಗೆ ಪೊಲೀಸರಿಗೆ ಹೇಳಿಕೆಯನ್ನು ನೀಡಿಲ್ಲ. ಇತ್ತ ಚಾಲಕ ಸಿದ್ಧಾರ್ಥ ಅತ್ಯಾಚಾರಕ್ಕೆ ಯತ್ನಿಸಿರೋದ್ರ ಬಗ್ಗೆ ಕೆಲ ಗೊಂದಲಗಳು ಮೂಡಿವೆ. ಆದರೆ ಕುಡಿದ ಅಮಲಿನಲ್ಲಿದ್ದ ಚಾಲಕ ಸಿದ್ಧಾರ್ಥ ಆಕೆಯ ಜೊತೆ ಅಸಭ್ಯವಾಗಿ ವರ್ತಿಸಿದ ಹಿನ್ನೆಲೆಯಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಈ ಬಗ್ಗೆ ನಾವೇ ನಮ್ಮ ಸ್ವಯಂಮಟ್ಟ ಪ್ರಕರಣವನ್ನು ದಾಖಲು ಮಾಡಿ ಆಕೆ ನೀಡಿದಂಥ ಹೇಳಿಕೆಯನ್ನು ಆಧರಿಸಿ ಪ್ರಕರಣವನ್ನು ದಾಖಲು ಮಾಡಿ ಮತ್ತು MLC ಆಧಾರ ಮೇಲೆ ಇಟ್ಕೊಂಡು MLC ಬಂದಿದ್ದು ಅದನ್ನು ಆಧರಿಸಿ ಮತ್ತು ಆಕೆ ಪೊಲೀಸರ ಮುಂದೆ ಹೇಳಿದಂತಹ ನೀಡಿಕೆ ಆ ದಿವಸ ಸ್ಪಾಟಲ್ಲಿ ಹೇಳಿದಂಥ ಮಾಹಿತಿಯನ್ನು ಅನುಸರಿಸಿ ನಾವು ಒಂದು ಸ್ವಯಂಮಟ್ಟ ಪ್ರಕರಣವನ್ನು ದಾಖಲು ಮಾಡಿ ಕೂಡಲೇ ಆರೋಪಿ ಸಿದ್ಧಾರ್ಥನನ್ನು ದಸ್ತಗಿರಿ ಮಾಡಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಲಾಗಿದೆ. ಯುವತಿ ಪೊಲೀಸರಿಗೆ ಹೇಳಿಕೆ ನೀಡಿದ ಬಳಿಕವಷ್ಟೇ ಸತ್ಯಾಸತ್ಯತೆ ಹೊರಬೀಳಲಿದೆ. ಇನ್ನು ಯುವತಿಯ ಪೋಷಕರು ಬೆಂಗಳೂರಿಗೆ ಆಗಮಿಸಿದ್ದು ದೂರು ದಾಖಲಿಸ್ತಾರೋ ಅನ್ನೋದನ್ನ ಕಾದು ನೋಡಬೇಕು. ಸದ್ಯ ಚಾಲಕ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾನೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಂಜು KS ಜೊತೆ ವೆಂಕಟರಮಣ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಎಸ್, ನೀವು ಈ ಪ್ಯಾಕೇಜ್ನ ಎಂಡ್ನಲ್ಲಿ ನೋಡಿದ ಹಾಗೆ ಸದ್ಯಕ್ಕೆ ಚಾಲಕ ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇದ್ದಾನೆ. ಆದರೆ ಈತನ ಮೇಲೆ ಸರಿಯಾದ ಕ್ರಮ ಕೈಗೊಂಡಿದ್ರೆ ಬಹುಶಃ ಇಂಥದ್ದೊಂದು ಘಟನೆ ನಡೀತಾ ಇರಲಿಲ್ಲ. ಈತ ಪರಪ್ಪನ ಅಗ್ರಹಾರದಲ್ಲೇ ಮುದ್ದೆ ಮುರ್ಕೊಂಡಿರ್ತಾ ಇದ್ದ. ಈ ಮಾತನ್ನು ಯಾಕೆ ಹೇಳಬೇಕಾಗಿ ಬರುತ್ತೆ ಅಂದರೆ, ಈ ಸಿದ್ಧಾರ್ಥ ಏನಿದ್ದಾನೆ, ಇದು ಈತ ಮೊದಲನೇ ಸಲ ಮಾಡಿರುವ ಕೆಲಸ ಅಲ್ಲ. ಈ ಹಿಂದೆ ಕೂಡ ಇವನು ಇಂಥದ್ದೊಂದು ಅತ್ಯಾಚಾರಕ್ಕೆ ಪ್ರಯತ್ನಿಸಿ ಆ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ದ. ಇತ್ತೀಚಿನ ಮಾಹಿತಿಗಳು ಬರ್ತಾ ಇರೋ ಹಾಗೆ ದಾವಣಗೆರೆಯಲ್ಲಿ ಕೂಡ ಈತನ ವಿರುದ್ಧ ಒಂದು ಪ್ರಕರಣ ದಾಖಲಾಗಿದೆ, ಒಂದು ಕ್ರಿಮಿನಲ್ ಕೇಸ್ ದಾಖಲಾಗಿದೆ ಅನ್ನುವಂಥದ್ದು. ಇಂಥ ಘಟನೆ ಬೆಳಕಿಗೆ ಬಂದಂಥ ಸಂದರ್ಭದಲ್ಲಿ ಬಹುಶಃ ಈತನನ್ನು ಕೆಲಸದಿಂದ ತೆಗೆದು ಹಾಕಿದರೆ ಇವತ್ತು ಈ ಉತ್ತರ ಭಾರತದ ಯುವತಿ ಹೀಗೆ ಆಸ್ಪತ್ರೆಯಲ್ಲಿ ಇರಬೇಕಾಗಿರಲಿಲ್ಲ. ಹಾಗಾದರೆ ಏನು ಇವನ ಹಿನ್ನೆಲೆ? ಯಾವ ರೀತಿಯಾಗಿ ಈತ ತನ್ನ ಬಸ್ಸಿನಲ್ಲಿ ಬರುವಂಥ ಮಹಿಳೆಯರ ಫೋನ್ ನಂಬರ್ಗಳನ್ನು ತೆಗೆದುಕೊಳ್ತಾನೆ, ಹೇಗೆ ಅವರನ್ನು ತನ್ನ ಜಾಲದೊಳಗೆ ಬೀಳಿಸ್ತಾನೆ, ಅದರ ಬಗ್ಗೆ ವರದಿ ಇಲ್ಲಿದೆ.
ಆತನ ಹೆಸರು ಸಿದ್ಧಾರ್ಥ ಅಂತ, 31 ವರ್ಷ, ಅಣಜಿ ವಿಲೇಜು, ದಾವಣಗೆರೆ ತಾಲ್ಲೂಕು. ಆತ ಇಲ್ಲಿ ಚಿಕ್ಕಬಿದ್ರಿಕಲ್ಲಲ್ಲಿ ವಾಸ ಇರ್ತಾರೆ, ಬಾಡಿಗೆ ಮನೆ ಮಾಡ್ಕೊಂಡಿರ್ತಾರೆ. ಆತನಿಗೆ ಮದುವೆಯಾಗಿದ್ದು 2 ಮಕ್ಕಳುಗಳು ಸಹ ಇದ್ದಾವೆ. ಮೂಲತಃ ದಾವಣಗೆರೆ ಜಿಲ್ಲೆಯ ಅಣಜಿ ಗ್ರಾಮದವನಾದ ಸಿದ್ಧಾರ್ಥ್ 2008ರಲ್ಲಿ ಡ್ರೈವರ್ ವೃತ್ತಿಗೆ ಸೇರ್ಕೊಳ್ತಾನೆ. ಬೆಂಗಳೂರಿನ ಡಿಪೋ 17, 18 ಮತ್ತು 19ಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಈತ ಕಳೆದ 2012ರ ಮೇ ತಿಂಗಳಲ್ಲಿ ಯಶವಂತಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದ ಮಹಿಳೆಯೊಬ್ಬಳ ಮೇಲಿನ ಅತ್ಯಾಚಾರ ಯತ್ನ ಪ್ರಕರಣದಲ್ಲಿ ಪೊಲೀಸರಿಗೆ ಸೆರೆ ಸಿಕ್ಕಿದ್ದ. ಈ ಪ್ರಕರಣದಲ್ಲಿ ತಾನು ಮಾಡಿದ್ದ ಆರೋಪ ಒಪ್ಪಿಕೊಂಡಿದ್ದ ಸಿದ್ಧಾರ್ಥ್ ಪೊಲೀಸರ ಮುಂದೆ ತನ್ನ ವೃತ್ತಾಂತವೆಲ್ಲ ಹೇಳಿದ್ದಾನೆ. ಸಿದ್ಧಾರ್ಥ ಎಂಬ ನಾನು ದಾವಣಗೆರೆ ಜಿಲ್ಲೆಯ ಅಣಜಿ ಗ್ರಾಮದವನು. 2008ರಲ್ಲಿ BMTCಯಲ್ಲಿ ಕೆಲಸಕ್ಕೆ ಸೇರಿದ್ದೆ. ನನಗೆ ಹಲವು ಮಹಿಳೆಯರ ಜೊತೆ ಸಂಪರ್ಕವಿದ್ದು ಘಟನೆಯಲ್ಲಿ ಗಾಯಗೊಂಡ ಮಹಿಳೆ ಕೂಡ ನನಗೆ ಪರಿಚಯಸ್ಥಳೆ. ಆಕೆ ನಾನು ಹೆಸರುಘಟ್ಟ ಮಾರ್ಗವಾಗಿ ಹೋಗುವಾಗ ನನ್ನ ಬಸ್ನಲ್ಲಿ ಆಕೆ ಪ್ರಯಾಣಿಸ್ತಿದ್ಲು. ಆ ಸಂದರ್ಭದಲ್ಲಿ ನನಗೆ ಪರಿಚಯಲಾದವಳು ಕಾವ್ಯ. ಈಕೆಗೆ ಕೆಲಸದ ಅನಿವಾರ್ಯತೆ ಹೆಚ್ಚಿತ್ತು. ಕೆಲಸ ಕೊಡಿಸಿ ಅಂತ ನನ್ನನ್ನು ಕೆಲವು ಬಾರಿ ಕೇಳಿಕೊಂಡಿದ್ಲು. ಆಗ ನಾನು ನಿನಗೆ BMTC ಬಸ್ನಲ್ಲಿಯೇ ಕೆಲಸ ಕೊಡಿಸ್ತೇನೆ ಅಂತ ದಿನಾಂಕ 15/5/2012ರಂದು ಯಶವಂತಪುರದ BMTS ಬಸ್ ನಿಲ್ದಾಣದ ಬಳಿ ಕರೆದುಕೊಂಡು ಹೋದೆ. ಆ ಸಂದರ್ಭದಲ್ಲಿ ಆಕೆಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದು ನಿಜ. ಆಕೆ ಪ್ರತಿರೋಧ ಒಡ್ಡಿದಾಗ ಆಕೆಯ ಮೇಲೆ ಹಲ್ಲೆ ನಡೆಸಿ ಆಕೆಯ ಕತ್ತಿನಲ್ಲಿದ್ದ 38 ಗ್ರಾಂ ಚಿನ್ನದ ಚೈನು ಮತ್ತು ಆಕೆಯ ಮೊಬೈಲ್ ಕಿತ್ತುಕೊಂಡೆ. ಇದೇ ರೀತಿ ನಾನು ಬಸ್ನಲ್ಲಿ ಬರುವ ಕೆಲ ಮಹಿಳೆಯರ ನಂಬರ್ ಪಡೆದು ಅವರ ಜೊತೆ ಸಂಪರ್ಕದಲ್ಲಿದ್ದೇನೆ. ಕೇವಲ ನನ್ನ ಕಾಮತೃಷೆಗಾಗಿ ಈ ರೀತಿ ಮಾಡುತ್ತಿದ್ದೆ ಹೊರತು ಬೇರೆ ಉದ್ದೇಶವಿಲ್ಲ. ಸಿದ್ಧಾರ್ಥ್. ಆರೋಪಿ ಸಿದ್ಧಾರ್ಥ ಯಶವಂತಪುರ ಪೊಲೀಸರ ಮುಂದೆ ನೀಡಿದ ಹೇಳಿಕೆ ಇದು. ಈ ಘಟನೆ ನಡೆದ ಬಳಿಕ 8 ತಿಂಗಳು ಅಮಾನತಿನಲ್ಲಿದ್ದ ಸಿದ್ಧಾರ್ಥ್ ಮತ್ತೆ ತನ್ನ ಅದೇ ವೃತ್ತಿಯಲ್ಲಿ ಮುಂದುವರಿಯುತ್ತಾನೆ. ಜೊತೆಗೆ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಮಹಿಳೆಯರನ್ನ ಟಾರ್ಗೆಟ್ ಮಾಡೋ ಹಳೆ ಚಾಳಿಯನ್ನೇ ಮುಂದುವರೆಸಿದ್ದಾನೆ. ಬಹುಶಃ ಅವತ್ತೇ ಈತನ ವಿರುದ್ಧ ಕಠಿಣ ಕ್ರಮ ಕೈಗೊಂಡಿದ್ರೆ ಇವತ್ತಿನ ಈ ಘಟನೆ ಸಂಭವಿಸ್ತಿರಲಿಲ್ಲ. ಬೆಂಗಳೂರಿನಿಂದ ವೆಂಕಟ್ ಮತ್ತು ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಬೆಂಗಳೂರಿನಲ್ಲಿ ಹೊತ್ತು ಮುಳುಗಿದ ನಂತರ, ಕತ್ಲಾದ ನಂತರ 2 ಬೈಕ್ಗಳಲ್ಲಿ ಮುಸುಕು ಹಾಕಿಕೊಂಡು ಬರುವಂಥ 4 ಜನ ರಸ್ತೆಯಲ್ಲಿ ಹೋಗ್ತಿದ್ದವರಿಗೆ ಮಚ್ಚು ಲಾಂಗ್ಗಳನ್ನು ತೋರಿಸಿ ಅವರನ್ನು ದರೋಡೆ ಮಾಡುವಂಥ ಕೆಲಸದಲ್ಲಿ ನಿರತರಾಗಿದ್ದಾರೆ. ಇಂಥದ್ದೊಂದು ಸಂಶಯ ಬರೋದು ನಂದಿನಿ ಲೇಔಟ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಒಂದು ಘಟನೆ ನಡೆದಾಗ ಇದೇ ರೀತಿಯಾದಂಥ ಒಂದು ಘಟನೆ ಚಂದ್ರ ಲೇಔಟ್ನಲ್ಲೂ ಕೂಡ ನಡೆದಿತ್ತು. ಅದೇನು ಅನ್ನೋದನ್ನು ನೋಡಿ. ಅವರ ಹೆಸರು ಚಿಕ್ಕರಂಗಪ್ಪ. ನಿನ್ನೆ ರಾತ್ರಿ ಮಗಳ ಮನೆಗೆ ಹೋಗಿ 10:30ರ ಸಮಯಕ್ಕೆ ಮನೆಗೆ ವಾಪಸ್ ಬಂದಿದ್ರು. ಇನ್ನೇನು ತನ್ನ ಸ್ಕೂಟರ್ ನಿಲ್ಲಿಸಿ ಮನೆ ಒಳಗೆ ಹೋಗಬೇಕು ಅನ್ನುವಷ್ಟರಲ್ಲಿ 2 ಬೈಕಿನಲ್ಲಿ ಬಂದ 4 ಜನ ಮುಸುಕುಧಾರಿಗಳು ಏಕಾಏಕಿ ಅವರ ಮೇಲೆ ಹಲ್ಲೆ ಮಾಡಿದ್ರು. ತನ್ನ ಮನೆಯ ಮುಂದೆಯೇ ಏನೋ ಗಲಾಟೆ ಆಗ್ತಿದೆ ಅಂತ ಹೊರಬಂದ ಚಿಕ್ಕರಂಗಪ್ಪನ ಪತ್ನಿ ಲಕ್ಷ್ಮಿ ಮೇಲೆ ಕೂಡ ಹಲ್ಲೆ ಮಾಡಿ ತಮ್ಮ ಬಳಿ ಇದ್ದ ಮಚ್ಚು ಲಾಂಗ್ಗಳನ್ನ ಆಚೆ ತೆಗೆದು ಹೆದರಿಸಿದ್ರು. ಗೇಟ್ ಕೆಳಗೆ ಆಗ್ತಿದ್ದಂಗೆ ಇಬ್ಬರು ಹಿಂದೆ ನಿಂತು ಲಾಂಗ್ ಕಣ್ಣು ಕಾಣಿಸ್ತಿರ್ಲಿ, ಇಷ್ಟು ಕಣ್ಣು ಮಾತ್ರ ಎಲ್ಲ ಕವರ್ ಆಗಿ ಆಮೇಲೆ ಏನು ಮಾಡ ನಾನು ಇವಪ್ಪ ಓಡಿ ಏನಕ್ಕೆ ಅಂತ ಇದೆ ಮಾತಾಡ್ಬಿಡೋದೆ. ಹಿಂದ್ಗಡೆ ಬ್ಯಾಗ್ ಇತ್ತ, ಬ್ಯಾಗಿಂದ ದೊಡ್ಡ ಲಾಂಗ್ ತೊಗೊಂಡು ನನ್ನ ಓಡಿಸ್ಕೊಂಡು ನೋಡ್ಬಂದು ಹಿಂದಗಡೆ ಗೋಡೆಗೆ ಹಾಕಿ ತಳ್ಳೋದು. ಅಲ್ಲಿ ಒಂದು ಚೇರ್ ಇತ್ತು, ಚೇರ್ ಮೇಲೆ ಕೂತ್ಕೊಂಡೆ ಮಚ್ಚನ್ನ ಹಿಂಗಂದ್ರು. ಆಚೆ ಮೇಲೆ ಹೋಗಿ ಲಾಕ್ ಹಾಕೊಂಬಿಟ್ರು. ನಾನು ಒಳಗಡೆ ಲಾಕ್ ಹಾಕೊಂಡ್ರೆ ಇದು ಪಕ್ಕನೇ ಒಂದು ಇದಿದೆ ಗೇಟು, ಕಿಟಕಿ, ಅಲ್ಲಿಂದ ನಾನು ಕೆಳಗಡೆ ಹಾಕೊಂಬಿಟ್ರೆ ಕಿಟಕಿಯಿಂದ ನೋಡಿದೆ ನಾನು. ನಿನ್ನೆ ಹೋಳಿ ಹಬ್ಬವಾದ ಕಾರಣ ಯಾರೋ ಬಣ್ಣ ಹಚ್ಚಿದ್ದಾರೆ ಅನ್ನೋ ಕಾರಣಕ್ಕೆ ಜಗಳವಾಗ್ತಿರಬಹುದು ಎಂದು ಅಕ್ಕಪಕ್ಕದ ಮನೆಯವರು ಜಗಳ ಬಿಡಿಸಲು ಬಂದ್ರೆ ಅವರ ಮೇಲೆ ಕೂಡ ಮಚ್ಚನ್ನ ಬೀಸಿ ಹೆದರಿಸಿದ್ರು. ನಂತರ ಚಿಕ್ಕರಂಗನ ಕತ್ತಿನಲ್ಲಿದ್ದ ಚಿನ್ನದ ಸರ, ರಾಡೋ ವಾಚ್ ಮತ್ತು ಕೈಯಲ್ಲಿದ್ದ ಬ್ರೇಸ್ಲೆಟ್ ಮತ್ತು ನವರತ್ನ ಉಂಗುರ ಸೇರಿ ಒಟ್ಟು 2,40,000 ಮೌಲ್ಯದ ಚಿನ್ನವನ್ನ ಕಿತ್ತುಕೊಂಡ್ರು. ನಂತರ ಚಿಕ್ಕರಂಗನ ಪತ್ನಿಯ ಮೇಲೂ ಹಲ್ಲೆ ಮಾಡಿ ಮನೆಯಲ್ಲಿದ್ದ ಚಿನ್ನವನ್ನ ಕದ್ದೊಯ್ಯಲು ತಯಾರಾದಾಗ ಲಕ್ಷ್ಮಮ್ಮ ಮನೆ ಒಳಬಂದು ಬಾಗಿಲು ಹಾಕಿಕೊಂಡಿದ್ರು. ನಂತರ ಚಿಕ್ಕರಂಗನನ್ನ ನೆಲಕ್ಕುರುಳಿಸಿ ಅವರ ಕೈಯಲ್ಲಿದ್ದ ಉಂಗುರ ಕಸಿಯುವ ಸಲುವಾಗಿ ತಮ್ಮ ಬೂಟು ಕಾಲಿನಿಂದ ಹಿಸುಕಿ ಹಿಂಸೆ ನೀಡಿದ್ದಾರೆ ಎಂದು ಚಿಕ್ಕರಂಗಯ್ಯನ ದೂರು. ತಕ್ಷಣ ಪಕ್ಕದ ಮನೆಯವರು ಪೊಲೀಸರಿಗೆ ಫೋನ್ ಮಾಡಿದ್ರು.
ಆದರೆ ಅವರು ಬರೋದಕ್ಕೆ ಮುಂಚೆಯೇ ಕಿಡಿಗೇಡಿಗಳು ಪರಾರಿಯಾಗಿದ್ದರು. ನಮ್ಮ ಹುಡುಗ ಬಂದು ಕಿರ್ಚಿದ, ಯಾಕೆ ಕಿರ್ಚದಾನೆ ಅಂತ ಬಂದ್ವಿ. ಆವಾಗ ಮಾತ್ರ ಅಲ್ಲಿ ಇಬ್ಬರು ಆ ಕಡೆ ಈ ಕಡೆ ಓಡಾಡ್ತಾ ಇದ್ರು. ಅಷ್ಟು ನೋಡಿದ್ವಿ ನಾವು. ಅಷ್ಟೇ, ನಾವು ಅದು ಅವ್ರು ಕಳ್ಳರು ಅಂತ ಗೊತ್ತಾಗಿಲ್ಲ, ಯಾರ ಅವ್ರನ್ನ ಹೊಡಿತಾ ಇದ್ದಾರೆ ಅಂತ ತಿಳ್ಕೊಂಡ್ವಿ, ಜಗಳ ಆಗ್ತಾ ಇದೆ ಅಂತ. ಆಮೇಲೆ ಗೊತ್ತಾಗಿದ್ಗೆ ಮುಚ್ಚಲ್ಲಿ ಹೊಡೆದ್ಮೇಲೆ ನಮ್ಮ ಹುಡುಗ ಅರ್ಚ್ಕೊಂತ ಬಂದ್ಬಿಟ್ನಲ್ಲ, ಎಳ್ಕೊಂಡು ನಾವು ಹೋಗ್ಬಿಟ್ವಿ. ಅದು ಯಾಕಪ್ಪ ಮತ್ತೆ ಅವ್ರು ಜಗಳ ಆಡ್ತಾ ಇದ್ದಾರೆ ಅಂತ. ಆಮೇಲೆ ನಮಗೆ ಗೊತ್ತಾಗಿದ್ದದು ಅವರು ಚೈನು ಅದು ಕಿತ್ಕೊಂಡು ಹೋಗಿದ್ದಾರೆ ಅಂತ. ಆಮೇಲೆ ಅವರೆಲ್ಲ ಹೋದ್ಮೇಲೆ ಜನ ಬಂದಮೇಲೆ ಗೊತ್ತಾಗಿದ್ದು ಅವ್ರು ಮಂಕಿ ಟೋಪಿ ಹಾಕಿದ್ರು ಅಂತ ಹೇಳ್ದ ನಮ್ಮ ಹುಡುಗ. ಇನ್ನು ಇದೇ ತರಹದ ಘಟನೆ ಕಳೆದ ವಾರ ಚಂದ್ರ ಲೇಔಟ್ನಲ್ಲೂ ನಡೆದಿತ್ತು. ಅಲ್ಲೂ ಕೂಡ ಅಪ್ಪ ಮಗನ ಮೇಲೆ ಹಲ್ಲೆ ನಡೆದು ಚಿನ್ನಾಭರಣ ದೋಚಿದ್ರು. ಹಾಗೆ ಈ ಘಟನೆಯು ಅದಕ್ಕೆ ದಾಳಿಯಾಗ್ತಿದ್ದು ಖದೀಮರ ಬಗ್ಗೆ ಪೊಲೀಸ್ ಇಲಾಖೆಗೆ ಹಲವು ಅನುಮಾನಗಳು ಮೂಡಿವೆ. ಸದ್ಯಕ್ಕೆ ಪ್ರಕರಣ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿದ್ದು ಹೆಚ್ಚಿನ ತನಿಖೆ ನಡೆಯಬೇಕಿದೆ. ಕ್ಯಾಮರಾಮನ್ ರೇಣುಕಾ ಪ್ರಸಾದ್ ಜೊತೆ ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಎಸ್, ಈ ಸುದ್ದಿಯ ಜೊತೆಗೆ ಇವತ್ತಿನ ಹಾಟ್ ನ್ಯೂಸ್ ಮುಗಿಸ್ತಾ ಇದ್ದೀನಿ. ನೆನಪಿರಲಿ, ಹಾಟ್ ನ್ಯೂಸ್ ಇನ್ಮೇಲೆ ಸಂಜೆ 7 ಗಂಟೆಯಿಂದ 7:30 ಪ್ರಸಾರ ಆಗುತ್ತೆ. ತಪ್ಪದೇ ನೋಡಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.